ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ನಮಗೆ ವಿಶ್ವಾಸ ಇದೆ ಬಿಜೆಪಿ ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಟ್ರೆಂಡ್ ಮುಂದುವರೆದರೆ ನಮಗೆ ಗೆಲುವು ಶತಸಿದ್ಧ ಅನ್ನೋದು ನಾವು ಕಾಣಿಸ್ತಾ ಇದ್ದೀವಿ. ಪ್ರಮುಖವಾಗಿ ರಾಜ್ಯದಲ್ಲಿ ಈ ಜಾತಿ ಗಣತಿ ಏಕಾಏಕಿ ಮುನ್ನೆಲೆಗೆ ಬಂದಿದೆ. ಈ ಜಾತಿ ಗಣತಿ ಕಳೆದ 10 ವರ್ಷದಿಂದ ಏನೋ ಆಗಿರುವಂಥದ್ದು. 10 ವರ್ಷದಿಂದ ಜಾತಿ ಗಣತಿ ಆಗಿ ಅವತ್ತಿಗೂ ಇವತ್ತು ಪಾಪ್ಯುಲೇಷನ್ನು ಇವೆಲ್ಲನೂ ಕೂಡ ಬಹಳ ಬದಲಾವಣೆಗಳಾಗಿದೆ. ಈಗ ಸಿದ್ದರಾಮಯ್ಯನವರೇ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಅದಾದಮೇಲೆ JDS ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಚಕಾರನೇ ಎತ್ತಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಚಕಾರ ಎತ್ತಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಮನ್ವಯ ಸಮಿತಿ, ಎರಡೂ ಪಾರ್ಟಿಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. ಅವ್ರು ಮನಸ್ಸು ಮಾಡಿದರೆ ನಿಮಿಷ ಮಾತ್ರದಲ್ಲಿ ಅವತ್ತೇ ಮಂಡನೆ ಮಾಡ್ಬೋದಾಯಿತು. ಅವತ್ತು ಮಂಡನೆ ಮಾಡಲಿಲ್ಲ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮೂಡಾ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ ತನಿಖೆ ಬಗ್ಗೆ. ಇದನ್ನ ಒಂದು ರೀತಿ ಮರೆಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 10 ವರ್ಷದಿಂದ ಇಲ್ದಿದ್ದು ಈಗ ಏಕಾಏಕಿ ಬಂದಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಹುನ್ನಾರ ಅಂತ ನನಗನ್ನಿಸ್ತೈತೆ. ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರೋದು, ಅವರು ವಿರೋಧಿಗಳ ಮೇಲೆ ದಾಳಿ ಮಾಡೋದಲ್ಲ, ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡೋದಲ್ಲ. ವಿರೋಧ ಪಕ್ಷ ತನ್ನ ಕೆಲಸ ತಾನು ಮಾಡುತ್ತೆ. ಸರ್ಕಾರದ ತಪ್ಪುಗಳನ್ನು ಎತ್ತಿ ಹೇಳಕ್ಕೆ ಜನ ನಮ್ಮನ್ನು ಇಲ್ಲಿ ಕೂತಿರ್ಸಿದ್ದಾರೆ. ನಿಮ್ಮದು ಅಭಿವೃದ್ಧಿ ಕಾರ್ಯ ಮಾಡುವಂಥದ್ದಕ್ಕೆ ಜನ ನಿಮ್ಮನ್ನು ಅಲ್ಲಿ ಕೂತಿರ್ಸಿದ್ದಾರೆ. ಕಳೆದ ನೀವೇ ನಿಮ್ಮ ಆತ್ಮಸಾಕ್ಷಿ, ಸಿದ್ದರಾಮಯ್ಯನವ್ರು ಯಾವಾಗೂ ಆತ್ಮಸಾಕ್ಷಿ ಅಂತಾರೆ. ನಿಮ್ಮ ಆತ್ಮಸಾಕ್ಷಿ ಮುಟ್ಟು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ 16 ತಿಂಗಳಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ? ಏನಾದರೂ ಒಂದು ಸಣ್ಣ ಅಭಿವೃದ್ಧಿ ಕೆಲಸ, ಯಾವುದಾದ್ರೂ ನೀರಾವರಿ ಯೋಜನೆ ತಂದಿದ್ದೀರಾ? ರಸ್ತೆಗಳ ಬಗ್ಗೆ ತಂದಿದ್ದೀರಾ? ಆಸ್ಪತ್ರೆಗಳ ಬಗ್ಗೆ ತಂದಿದ್ದೀರಾ? ಸೋರುತ್ತಿರುವ ಶಾಲೆಗಳು ಅಂತ ಹೇಳಿ ದಿನ ಆರ್ಟಿಕಲ್ಗಳು ಬರ್ತಾ ಇದೆ ಮಾಧ್ಯಮದಲ್ಲಿ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಶಾಸಕರ ಅನುದಾನ ಬಿಡುಗಡೆ ಮಾಡಬೇಕು, ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ಅಂದರೆ ಸಂಬಳ ಅಂತೂ ಮರೀಚಿಕೆ. ಈ ರಾಜ್ಯದಲ್ಲಿ ನೌಕರರಿಗೆ ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು. ಸಬ್ಸಿಡಿ ಏನು ಕೊಡಬೇಕಾಯಿತು ಹಾಲೊಂದು, ಅದನ್ನು ಕೂಡ ಕಳೆದ 16 ತಿಂಗಳಲ್ಲಿ ಸಬ್ಸಿಡಿನೂ ಕೂಡ ಒಂದು ನಯಾ ಪೈಸೆನೂ ಬಿಡುಗಡೆ ಮಾಡೋದೇ ಇಲ್ಲ. ಅದು ಕೂಡ ಒಂದು 1,200 ಕೋಟಿ ಇದೆ. ಸೊ ಅಭಿವೃದ್ಧಿನೇ ಮಾಡಿಲ್ಲ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಅಭಿವೃದ್ಧಿ ಮಾಡಿಲ್ಲ.